ಇಲ್ಲಿ ಒಂದು ಸ್ವಲ್ಪ ಫೇವರಿಸಮ್ ತೋರಿಸಿದ್ರು ವಿಕ್ರಮ್ಗೆ ಅನ್ನೋದು ಎದ್ದು ಕಾಣುತ್ತೆ. 3 ವಾರದಲ್ಲಿ ಎಷ್ಟೊಂದು ಕಡೆ ನ್ಯಾಯವಾಗಿದ್ದಾರೆ, ಎಷ್ಟೊಂದು ಕಡೆ ಫುಲ್ ಸ್ಟ್ರಾಂಗ್ ಆಗಿ ತೋರಿಸ್ಕೊಂಡಿದ್ದಾರೆ, ಎಷ್ಟೊಂದು ಕಡೆ ಸ್ಟ್ರೇಟ್ ಫಾರ್ವರ್ಡ್ ಆಗಿದ್ದಾರೆ. ಈ ವಾರನೂ ನೋಡ್ಲಿಕ್ಕೆ ಸಿಕ್ತು ಅದು ನಮಗೆ. ಬಟ್ ಯಾಕೆ ಈ ಫೇವರಿಸಮು? ಯಾವಾಗಲೂ ಹೇಳ್ತಾರೆ ಒಂಟಿಯಾಗಿ ಬಂದಿದ್ದೀನಿ, ನಾನು ಒಂಟಿಯಾಗಿ ಆಡ್ತೀನಿ, ಒಂಟಿಯಾಗಿ ಗೆಲ್ತೀವಿ ಅಂತ. ಆಪರ್ಚುನಿಟಿ ಒಂದ್ಸರಿ ಅವ್ನಿಗೆ, ಒಂದ್ಸರಿ ಇವ್ನಿಗೆ, ಇಬ್ರಿಗೂ ಇಡ್ಬೋದಾಗಿತ್ತಲ್ಲ. ಯಾಕೆ ಆ ಹಳ್ಳಿ ಹುಡುಗನ ಮೇಲೆ ಅಷ್ಟೊಂದು ಇದು, ಎಲ್ಲಿ ಗೆದ್ಬಿಡ್ತಾನೆ, ಇಷ್ಟು ಶೋ ಮಾಡ್ಕೊಂಡ್ ಬಂದಿದ್ದಾನೆ ಅದು ಇದು ಅಂತನ ಏನು ನೋಡ್ತಿದ್ದೆ ಅವ್ರ ಮೈಂಡಲ್ಲಿ ನನಗೂ ಗೊತ್ತಿಲ್ಲ. ಬಟ್ ನನಗೇನೋ ಸರಿ ಕಂಡಿಲ್ಲ. ಬರೀ ಹನುಮಂತಂಗೆ ಇಟ್ಟಿದ್ದು ತೊಗೊಂಡೋಗಿ ವೆಯ್ಟ್ಗಳನ್ನ. ಸೊ ಎನಿವೆ ಏನೇ ಇರಲಿ, ನೋಡೋಣ ಇವತ್ತಿನ ಟಾಸ್ಕ್ ಹೇಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ಇವತ್ತು ಡಿಸ್ಕಸ್ ಮಾಡೋಣ ನೆನ್ನೆಯ ಬಿಗ್ ಬಾಸ್ ಎಪಿಸೋಡ್ ಯಾವ ರೀತಿ ಇತ್ತು, ಹೇಗಾಯಿತು, ಯಾವ ಥರ ಜಗಳ ಆಡಿದ್ರು, ಅಗ್ರೆಷನ್ ಯಾವ ಥರ ಇತ್ತು, ನ್ಯಾಯವಾಗಿ ಯಾರು ಆಡಿದ್ರು, ಯಾರು ಮೋಸ ಮಾಡಿದ್ರು, ನಿಯತ್ತಲ್ಲಿ ಯಾರು ಆಡಿದ್ರು, ನಿಯತ್ತಿನ ಒಪಿನಿಯನ್ ಯಾರು ಕೊಟ್ಟರು ಅನ್ನೋದು ತುಂಬಾ ಹೋಗ್ತಾ ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಮೊದಲನೇದಾಗಿ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರೆ, ಸೊ ಗೇಮಿಂದನೇ ಸ್ಟಾರ್ಟ್ ಮಾಡಬೇಕು. ಸೊ ಇದು ಬಂದು ಟಿಕೆಟ್ ಟು ಫಿನಾಲೆ ವೀಕ್ ಅಲ್ವಾ? ಸೊ ಟಿಕೆಟ್ ಟು ಫಿನಾಲೆ ವೀಕ್ ಅಂದಾಗ ಸೊ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಇಂಪಾರ್ಟೆಂಟ್ ಆಗುತ್ತಲ್ವಾ? ಸೊ ಟೀಮ್ ಪರ್ಫಾರ್ಮೆನ್ಸ್ ಇಂಪಾರ್ಟೆಂಟ್ ಆಗುತ್ತಾ? ಸೊ ಇಲ್ಲಿ ಜನ ನೋಡಬೇಕಾಗಿರೋದು ಯಾರ ಕೆಪಾಸಿಟಿ ಎಷ್ಟು ಅಂತ ಹೇಳಿಬಿಟ್ಟೆ ಹೊರತು ಟೀಮ್ ಕೆಪಾಸಿಟಿ ಎಷ್ಟು ಅಂತ ಅಲ್ವಾ ಅಂತ ತುಂಬ ಜನದ ಒಪಿನಿಯನ್ಸ್ ಇದೆ. ಸೊ ನಾವು ನಾರ್ಮಲ್ ಜನಗಳು ನಾವೇ ಈ ಥರ ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ, ಸೊ ಒಂದು ಶೋನ 11 ವರ್ಷದಿಂದ ನಡೆಸ್ಕೊಂಬಂದಿದ್ದಾರೆ ಬಿಗ್ ಬಾಸ್ ತಂಡದವರು. ಸೊ ಅವ್ರಿನ್ನು ಯಾವ ರೀತಿ ಯೋಚನೆ ಮಾಡಬೇಡ ಅಲ್ವಾ? ಸೊ ಬಿಗ್ ಬಾಸ್ ಉದ್ದೇಶ ಏನು ಅಂತ ಹೇಳಿದ್ರೆ, ಆಲ್ರೆಡಿ ಅವರು ಟಿಕೆಟ್ ಟು ಫಿನಾಲೆಗೆ ರಜತ್ನ ಸೆಲೆಕ್ಟ್ ಮಾಡಾಗಿದೆ. ಸೊ ಇನ್ನು ಉಳಿದಿರೋ ಕಂಟೆಸ್ಟೆಂಟಲ್ಲಿ ಅವರು ಆಲ್ಮೋಸ್ಟ್ 8 ಕಂಟೆಸ್ಟೆಂಟ್ ಉಳ್ಕೊಂಡಿರ್ತಾರೆ. ಅದರಲ್ಲಿ ನಮಗೆ ಜನಗಳಿಗೆ ತೋರಿಸ್ಬೇಕಾಗಿರುತ್ತೆ ಯಾರ ವ್ಯಕ್ತಿತ್ವ ಯಾವ ಥರ ಅಂತ. ಸೊ ಇನ್ನು 3 ವಾರ ಇದೆ. 3 ವಾರದಲ್ಲಿ ಯಾರ ವ್ಯಕ್ತಿತ್ವ ಯಾವ ಥರ ಚೇಂಜ್ ಆಗುತ್ತೆ, ಯಾರು ಯಾವ ಥರ ಗೇಮ್ ಆಡ್ತಾರೆ, ಯಾವ ಥರ ಡಿಸಿಷನ್ಸ್ ತೊಗೊಳ್ತಾರೆ, ಇಲ್ಲಿ ಫ್ರೆಂಡ್ಸ್ ಯಾರು, ಶತ್ರು ಯಾರು, ಯಾರು ಬೇಕು ಅಂತ ಆಡ್ತಾ ಇದ್ದಾರೆ. ಸೊ ಒಬ್ಬೊಬ್ಬರು ಡಿಸಿಷನ್ನು ತುಂಬ ಮ್ಯಾಟ್ರ್ ಆಗುತ್ತೆ. ನಿಜವಾಗ್ಲೂ ನಿಯತ್ತಲ್ಲಿ ಆಡ್ತಾ ಇರೋರು ಯಾರು, ಸೊ ಸುಮ್ಮನೆ ಕಾಟಾಚಾರಕ್ಕೆ ಆಡ್ತಾ ಇರೋರು ಯಾರು, ಒಬ್ರ ಮೇಲೆ ಡಿಪೆಂಡಾಗಿ ಆಡ್ತಾ ಇರೋರು ಯಾರು. ಸೊ ಇದು ಎಲ್ಲ ಗೊಂದಲಗಳಿಂದ ಜನಗಳು ಕೂಡ ಆಚೆ ಬಂದು ಸೊ ಸರಿಯಾಗಿ ವೋಟ್ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ಟಿಕೆಟ್ ಟು ಫಿನಾಲೆ ಗೇಮ್ ಆಡಿಸೋದಕ್ಕೂ ಮುಂಚೆ ಯಾರ್ಯಾರು ಅನರ್ಹರಿರ್ತಾರೋ ಅವ್ರನ್ನ ಸೊ ಅವ್ರಗಳ ಮುಖಾಂತರನೇ ಡಿಸಿಷನ್ ತೊಗೊಂಡು ಅವ್ರುಗಳು ಆ ಕಂಟೆಸ್ಟೆಂಟ್ಗಳ ನಿರ್ಧಾರಗಳ ಮುಖಾಂತರನೇ ಡಿಸಿಷನ್ ತೊಗೊಂಡು ಅವ್ರನ್ನ ಆಚೆ ಇಡೋ ಪ್ರಯತ್ನ ಬಿಗ್ ಬಾಸ್ದು. ಸೊ ಇಲ್ಲಿ ಏನಾಗುತ್ತೆ ಅಂತ ನಾವು ಯೋಚನೆ ಮಾಡಬೇಕು. ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಇವಾಗ ಉಳಿದಿರೋ 8 ಕಂಟೆಸ್ಟೆಂಟಲ್ಲಿ ಸೊ ಅವ್ರುಗಳು ನಿರ್ಧಾರ ಹೇಳ್ತಾರೆ ಒಬ್ರನ್ನ ಆಚೆ ಯಾಕೆ ಇಡಬೇಕು ಅಂತ. ಸೊ ಆವಾಗ ನಮಗೆ ಗೊತ್ತಾಗುತ್ತೆ ಅವ್ರುಗಳ ಯೋಗ್ಯತೆ ಎಷ್ಟು, ಅವರು ಎಷ್ಟು ಇಂದ ಆಟ ಆಡ್ತಾ ಇದ್ದಾರೆ, ನಿಯತ್ತಿಂದ ರೀಸನ್ಸ್ ಕೊಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ನಮಗೂ ರಿಯಲೈಸ್ ಆಗುತ್ತೆ. ಸೊ ಅಲ್ವಾ? ಸೊ ಇಷ್ಟು ದಿನದ ಆಟ ಬೇರೆ, ಇಷ್ಟು ದಿನ ಹೆಂಗೋ ಬಂದುಬಿಟ್ರು, ಆಗುತ್ತೆ ಹೋಗುತ್ತೆ ಅಂದ್ಕೊಂಡು. ಬಟ್ ಈ 3 ವಾರದಲ್ಲಿ ಯಾರು ಹೆಂಗೆ ಚೇಂಜ್ ಆಗ್ತಾರೆ, ಅದೇ ರೀತಿ ಇರ್ತಾರಾ, ಕಪ್ಗೋಸ್ಕರ ಚೇಂಜ್ ಆಗ್ತಾರಾ ಅನ್ನೋದೇ ಇಲ್ಲಿ ಮೇಯ್ನ್ ಆಗಿರೋದು. ಸೊ ಅದಕ್ಕೋಸ್ಕರನೇ ಫಿನಾಲೆ ಟಾಸ್ಕ್ ಆಡ್ಸೋಕ್ಕೂ ಮುಂಚೆನೇ ಇವರು ಬಿಗ್ ಬಾಸು ಈ ಒಂದು ಗ್ರೂಪ್ ಟಾಸ್ಕ್ಗಳನ್ನ ಆಡಿಸೋದ್ರ ಮುಖಾಂತರ ಒಬ್ಬೊಬ್ಬರು ವ್ಯಕ್ತಿತ್ವನ ಆಚೆ ಇಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಓಕೆನಾ? ಸೊ ಇದರಲ್ಲಿ ಮೊದಲನೇದಾಗಿ ಆ್ಯಸ್ ಆಫ್ ನಾವು ನಮಗೆ ಗೊತ್ತಿರೋ ಥರ ಆಲ್ರೆಡಿ 2 ವಿಕೆಟ್ಸ್ ಗಾನ್ ಅಂತ ಹೇಳಿದ್ರೆ ಚೈತ್ರ ಧನ್ರಾಜ್ನ ಟಿಕೆಟ್ ಟು ಫಿನಾಲೆಯಿಂದ ಆಚೆ ಇದ್ದಾರೆ. ಸೊ ಟೋಟಲ್ 9 ಕಂಟೆಸ್ಟೆಂಟಲ್ಲಿ ರಜತ್ನ ಆಚೆ ಇಟ್ಟರೆ, ಅಂದರೆ ರಜತ್ ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾರೆ, ವಿಕ್ರಮ್ ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾರೆ, ಇಬ್ಬರಾಯಿತು. ಮತ್ತು ಇವಾಗ ಧನ್ರಾಜು, ಚೈತ್ರ ಅವರು ಇಬ್ಬರಾಯಿತು. ಸೊ ಎಷ್ಟಾಯಿತು? ಇನ್ನು 4 ಜನ. ಆಮೇಲೆ ಇವತ್ತು ಹನುಮಂತ್ ಕೂಡ ಸೆಲೆಕ್ಟ್ ಆಗಿದ್ದಾರೆ ಟಿಕೆಟ್ ಟು ಫಿನಾಲೆ ಆಡಲಿಕ್ಕೆ. ಸೊ ಟೋಟಲ್ 5 ಜನ. ಸೊ ಇನ್ನು ಉಳಿದಿರೋ 4 ಜನದಲ್ಲಿ ಇಬ್ಬರು ಹೋಗೋ ಚಾನ್ಸ್ ಇದೆ ಟಿಕೆಟ್ ಟು ಫಿನಾಲೆ ಗೇಮ್ ಆಡಲಿಕ್ಕೆ. ಸೊ ಆ ಇಬ್ಬರಲ್ಲಿ ಯಾರು ಹೋಗ್ತಾರೆ, ಯಾವ ರೀತಿ ಕಾರಣ ಕೊಡ್ತಾರೆ, ಹೆಂಗೆ ಗೇಮ್ ಆಡ್ತಾರೆ ಅನ್ನೋದೇ ಟ್ವಿಸ್ಟ್ ಇರೋದು ಇವಾಗ ಇನ್ನು 2 ದಿನದಲ್ಲಿ. ಓಕೆನಾ? ಸೊ ಮೇ ಬಿ ಇವತ್ತೊಂದಿನ ಸರಣಿ ಟಾಸ್ಕ್ ಕೊಡ್ಬೋದು, ನಾಳೆ ಒಂದಿಷ್ಟು ಸರಣಿ ಟಾಸ್ಕ್ ಕೊಟ್ಟು ಅದರಲ್ಲಿ ಯಾರು ಜೊಳ್ಳು ಯಾರು ಗಟ್ಟಿ ಅನ್ನೋದು ಆರಿಸ್ರಿ ಅಂತ ಹೇಳ್ಬಿಟ್ಟು ಅವ್ರವ್ರಿಗೆ ಕೊಟ್ಟು ಇದು ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ನೋಡೋಣ, ಇವತ್ತೆಲ್ಲ ಟಾಸ್ಕ್ಗಳು ಮುಗಿಯೋ ಸಾಧ್ಯತೆ ಇದೆ. ನಾಳೆ ಬಂದುಬಿಟ್ಟು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡಿಸೋ ಚಾನ್ಸಸ್ ಜಾಸ್ತಿ ಇದೆ. ಅದನ್ನು ನೆಕ್ಸ್ಟ್ ನಾಳೆ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಯಾವ ಒಂದು ಗೇಮಿಂದ ಸ್ಟಾರ್ಟ್ ಆಯಿತು ಈ ವಾರ ಅಂದರೆ, ಆಲ್ರೆಡಿ ನಾವು ಬಾಲ್ ಟಾಸ್ಕ್ ಡಿಸ್ಕಸ್ ಮಾಡಾಗಿದೆ. ಸೊ ನೆಕ್ಸ್ಟ್ ಬರೋಣ ಜಗ್ಗಲ್ಲಿ ನೀರು ತುಂಬೋ ಟಾಸ್ಕಲ್ಲಿ 2 ಟೀಮ್ ಕಡೆಯಿಂದನೂ ಮೋಸ ಆಗಿದೆ. ಅಂದರೆ ಅವರು ತಪ್ಪಾಗಾಡಿದ್ದಾರೆ, ಇವರು ತಪ್ಪಾಗಾಡಿದ್ದಾರೆ. ಸೊ ರಜತ್ ಈ ಟಾಸ್ಕಲ್ಲಿ ಏನಂತ ಹೇಳಿದರೆ ತುಂಬ ಮೂಮೆಂಟಲ್ಲಿರೋ ಟಾಸ್ಕ್ ಆಗಿರೋದ್ರಿಂದ ರಜತ್ಗೂ ಕೂಡ ಮೈನ್ಯೂರ್ ಪಾಯಿಂಟ್ಸ್, ಚಿಕ್ಕ ಪಾಯಿಂಟ್ಸ್, ಮೂಮೆಂಟ್ ಪಾಯಿಂಟ್ಸ್ಗಳನ್ನ ಅಬ್ಸರ್ವ್ ಮಾಡೋಕ್ಕೂ ಕಷ್ಟ ಆಗ್ತಾಯಿತ್ತು. ಸೊ ಹಾಗಾಗಿ ಅಲ್ಲೂ ಕೂಡ ಅವರು ಕೆಲವೊಂದು ಕಡೆ ಡಿಸಿಷನ್ಸ್ ತಗೊಳ್ಳೋದ್ರಲ್ಲಿ ಎಡವುದ್ರು ಅಂತ ನನಗನ್ನಿಸ್ತು. ಓಕೆನಾ? ಸೊ ಈ ಮೊದಲ ಜಗ್ ಟಾಸ್ಕ್ ಏನಿತ್ತಲ್ವ ಅದರಲ್ಲಿ ಗೆದ್ದಿದ್ದು ಮಂಜು ಅವ್ರ ತಂಡ. ಸೊ
ಗೆದ್ದಿದ್ದಕ್ಕೆ ಏನು ಅವ್ರಿಗೆ ಉಪಯೋಗ ಆಯಿತು, ಏನು ಬೆನಿಫಿಟ್ ಆಯಿತು ಅಂತ ಕೇಳೋದಾದರೆ, ಸೊ ಅವರಿಗೆ ನೆಕ್ಸ್ಟ್ ಕೊಟ್ಟಂತಹ ಏನು ಬಲೂನ್ ಟಾಸ್ಕ್ ಇರುತ್ತಲ್ವಾ, ಸೊ ಬ್ಯಾಕ್ಗೆ ಅವರು ಕೈಯಿಂದ ಟಚ್ ಮಾಡೋಂಗಿಲ್ಲ, ಇಬ್ಬಿಬ್ರು ಕಂಟೆಸ್ಟೆಂಟು ಬ್ಯಾಕಿಂದ ಬಲೂನ್ನ ಹೊಡೆದ್ಬಿಟ್ಟು ನೀರು ಸಂಗ್ರಹಿಸಿ ತೊಗೊಂಡು ಬಂದು ಹಾಕಬೇಕು ಅನ್ನೋ ಏನು ಟಾಸ್ಕ್ ಇರುತ್ತಲ್ವಾ, ಅಲ್ಲಿ ಅವ್ರಿಗೆ ಬೆನಿಫಿಟ್ ಸಿಕ್ತು. ಆಲ್ರೆಡಿ ಒಂದು ಬಲೂನ್ ತುಂಬ ತುಂಬಿದ ಕಲರ್ಫುಲ್ ವಾಟರ್ನ ಮಂಜು ಅವ್ರ ಟೀಮ್ಗೆ ಕೊಟ್ಟಿರ್ತಾರೆ. ಸೊ ಆಗೇನಾಗುತ್ತೆ, ಆಲ್ರೆಡಿ ಅವರು ಲೀಡಲ್ಲಿರ್ತಾರೆ ಮಂಜು ಟೀಮ್, ಓಕೆನಾ. ಸೊ ಇನ್ನು ಇವರು ಏನು ಹನುಮಂತು ಟೀಮ್ ಗೆಲ್ಲಬೇಕು ಅಂತ ಹೇಳಿದ್ರೆ, ಸೊ ಇವರು ಇನ್ನೂ ಸ್ವಲ್ಪ ಜಾಸ್ತಿ ಎಫರ್ಟ್ ಆಗಿಬಿಟ್ಟು ಅವ್ರನ್ನ ಬೀಟ್ ಮಾಡಬೇಕಾಗಿರುತ್ತೆ, ಓಕೆನಾ. ಸೊ ಇದು ಫಸ್ಟ್ ಆಟ ಗೆದ್ದಿದ್ರಿಂದ ಸಿಕ್ಕಿರುವಂತಹ ಬೆನಿಫಿಟ್, ಒಂದು ಬೆಲೂನ್ ಫುಲ್ ವಾಟರ್ ಹಾಕಿ ಕೊಟ್ಟಿದ್ದು ಬಿಗ್ ಬಾಸ್ ಕಡೆಯಿಂದ, ಓಕೆನಾ. ಸೊ ನೆಕ್ಸ್ಟ್ ಈ ಟಾಸ್ಕಲ್ಲಿ ಏನಾಗುತ್ತೆ, ಅಗೇನ್ ಮಂಜು ಅವ್ರ ತಂಡನೇ ಗೆಲ್ಲುತ್ತೆ ಎರಡನೇ ಟಾಸ್ಕಲ್ಲೂ ಕೂಡ, ಬಲೂನ್ ಟಾಸ್ಕಲ್ಲಿ. ಸೊ ಇಲ್ಲಿ ಅವ್ರಿಗೆ ಯಾವ ಬೆನಿಫಿಟ್ ಸಿಗುತ್ತೆ, ಸೊ ನೆಕ್ಸ್ಟ್ ಒಂದು ಟಾಸ್ಕ್ ಬರುತ್ತೆ ಬ್ಯಾಸ್ಕೆಟ್, ಆಚೆ ಒಂದಿಷ್ಟು ಬಾಲ್ಗಳನ್ನ ಇಟ್ಟಿರ್ತಾರೆ ಬ್ಯಾಸ್ಕೆಟಲ್ಲಿ. ಸೊ ಆ ಒಂದು ಲೈನಿಂದ ಆಚೆ ನಿಂತ್ಕೊಂಡು ಆ ಬಾಲ್ನ ಎಸಿಬೇಕು, ಎಸೆದು ಬಂದು ಆ ಬಾಲ್ನ ತಿರ್ಗಾ ಅವರೇ ಕೈಯಲ್ಲಿ ಕ್ಯಾಚ್ ಮಾಡಿಬಿಟ್ಟು ಇನ್ನೊಂದು ಬ್ಯಾಸ್ಕೆಟ್ಗೆ ಹಾಕಬೇಕು. ಸೊ ಅಲ್ಲಿ ಹಾಕಿರುವಂಥ ಬ್ಯಾಸ್ಕೆಟಲ್ಲಿರೋ ಬಾಲ್ನ ಉಳಿದಿರೋ ಅಂತಹ ಮೋಕ್ಷಿತ ಮತ್ತು ಇವರು ಭವ್ಯ ಆಗಿರ್ಬೋದು, ಮತ್ತು ಧನ್ರಾಜ್ ಹಾಗೂ ಗೌತಮಿ ಆಗಿರ್ಬೋದು, ಇವರು ಇಬ್ಬಿಬ್ಬರು ಸೇರಿಕೊಂಡು ಎರಡು ಕೋಲ್ಗಳ ಸಹಾಯದಿಂದ ತಿರ್ಗಾ ಇನ್ನೊಂದು ಬ್ಯಾಸ್ಕೆಟ್ಗೆ ಅದನ್ನು ತುಂಬಿಸ್ಬೇಕು. ಸೊ ಇದಾಗಿರುತ್ತೆ ಟಾಸ್ಕು. ಸೊ ಎರಡನೇ ಆಟ ಗೆದ್ದಂತಹ ಮಂಜು ಅವ್ರ ತಂಡಕ್ಕೆ ಆಲ್ರೆಡಿ ಒಂದು ಬಾಲ್ನ ಬ್ಯಾಸ್ಕೆಟ್ ಒಳಗಡೆ ಬಿಗ್ ಬಾಸ್ ಇಡೋ ಥರ ವ್ಯವಸ್ಥೆ ಮಾಡಿರ್ತಾರೆ, ಯಾಕಂದರೆ ಇದು ಒಂದು ಬೆನಿಫಿಟ್ ಸಿಕ್ಕಿರುತ್ತೆ ಎರಡನೇ ಗೇಮ್ ಗೆದ್ದಿದ್ದಕ್ಕೆ. ಸೊ ಈ ಗೇಮ್ ಯಾರು ಥರ್ಡ್ ಗೇಮ್ ಗೆಲ್ತಾರಲ್ವ, ಇಲ್ಲೇ ಇರೋದು ಟ್ವಿಸ್ಟ್. ಈ ಗೇಮ್ನ ಗೆದ್ದವ್ರಿಗೆ ಸಿಗೋವಂಥ ಅವಕಾಶ ಬಂದುಬಿಟ್ಟು ಈ ಟೀಮಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಅವರು ಫಿನಾಲೆ ಟಾಸ್ಕ್ ಆಡೋ ಥರ, ಐ ಮೀನ್ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಆ ಬ್ಯಾಡ್ಜನ್ನ ಧರಿಸ್ಕೊಳ್ಳೋಕ್ಕೆ. ಸೊ ಈ ಸೋತಂಥ ತಂಡ ಏನು ಮಾಡಬೇಕು, ತಮ್ಮಲ್ಲಿರೋ 3 ಜನದೊಳಗಡೆ ಒಂದು ಕ್ಯಾಂಡಿಡೇಟ್ನ ಆಚೆ ಇಟ್ಬಿಟ್ಟು ಟಿಕೆಟ್ ಟು ಫಿನಾಲೆಗೆ ಅರ್ಹ ಇಲ್ಲ ಅಂತ ಘೋಷಣೆ ಮಾಡಬೇಕಾಗಿರುತ್ತೆ. ಸೊ ಇದೇ ಮೇನ್ ಟಾಸ್ಕ್ ಆಗಿರುತ್ತೆ. ಸೊ ಇದರಲ್ಲಿ ಬಂದುಬಿಟ್ಟು ಹನುಮಂತ ಅವರು ಸಖತ್ತಾಗಿ ಆಡ್ತಾರೆ. ಅವ್ರ ಎನರ್ಜಿ ಲೆವೆಲ್ಲು, ಅವ್ರ ಹಾಡು, ಅವ್ರು ತೋರಿಸ್ಕೊಳ್ಳೋದೇ ಇಲ್ಲ ರೀ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಅನ್ಸೋದು ಕೂಡ ಇಲ್ಲ. ಹನುಮಂತು ಅವ್ರಿಗೆ ಕಷ್ಟಪಟ್ಟು ಆಡ್ತಾ ಇದ್ದಾರೆ, ಇಷ್ಟ ಇಲ್ದಿರ ಆಡ್ತಾ ಇದ್ದಾರೆ, ತೋರ್ಸೋದು ಕೂಡ ಇಲ್ಲ. ಆ ಮನುಷ್ಯ ಹೆಂಗೆ ಅಂದರೆ, ಬಂದಿದ್ದು ಬರಲಿ ಹೋಗಿದ್ದು ಹೋಗಲಿ, ಭಗವಂತನ ದಯೆ ಇರಲಿ, ದೇವ್ರು ಹೆಂಗಿಟ್ಟವನೋ ಹಂಗಾಗಲಿ, ಗೆದ್ದಿಲ್ಲ ಅಂದರೆ ಟ್ರೈನ್ ಹತ್ಕೊಂಡು ಟಿಕೆಟ್ ತೊಗೊಂಡು ಮನೆಗೆ ಹೋಗ್ತಾ ಇರ್ತೀನಿ, ಗೆದ್ದರೆ ಕಪ್ ಹಿಡ್ಕೊಂಡು ಮನೆಗೆ ಹೋಗ್ತೀನಿ ಅನ್ನೋ ಲೆವೆಲಿಗೆ ಆರಾಮಾಗಿದ್ದಾರೆ. ಸೊ ತುಂಬ ಚೆನ್ನಾಗಿ ಆಡಿದ್ರು, ನಿಜವಾಗ್ಲೂ ತುಂಬ ಚೆನ್ನಾಗಿ ಆಡಿದ್ರು. ಎಷ್ಟು ಬೇಗ ಬಾಲ್ಗಳನ್ನ ಹಾಕಿ ಆ ಬಾಸ್ಕೆಟ್ ಒಳಗಡೆ ಬರೋ ಥರ ಮಾಡಿದ್ರು. ಸೊ ಆಲ್ಮೋಸ್ಟ್ ಆ ಗೇಮ್ ಗೆಲ್ಲಿಕ್ಕೆ ಕಾರಣನೇ ಹನುಮಂತು ಅಂತ ಹೇಳ್ಬೋದು. ಹಾಗೆ ಭವ್ಯ ಅವ್ರ ಅಗ್ರೆಷನ್ ನೀವು ನೋಡಬೇಕಿತ್ತು, ಒಬ್ಬೊಬ್ಬೊಬ್ಬ ಆ ಬಾಲ್ ಕುಂಟ್ಕೊಂಡು ಎತ್ತೋ ಆ ಗೇಮಲ್ಲಿ ನೋಡಬೇಕಿತ್ತು. ಏನು ಬಿಟ್ಟರೆ ಬಿಡ್ತಾಯಿದ್ರು. ಬಟ್ ಮಂಜು ಅವ್ರದ್ದು ಇವ್ರದ್ದು ಮಂಜು ಅವ್ರದ್ದು ಮತ್ತು ಇವರು ಯಾರವರು ಭವ್ಯ ಅವರು ಎರಡು ಕಡೆಯಿಂದನೂ ತಪ್ಪಿದೆ. ಮಂಜು ಅವ್ರದ್ದೇನು ಅಂತ ಹೇಳಿದ್ರೆ, ಗೌತಮಿ ಅಂತ ಬಂದಾಗ ಒಂದು ಹೆಣ್ಣಾಗಿ ಕಾಣ್ತಾರೆ, ಇನ್ನು ಮಿಕ್ದವರೆಲ್ಲ ಶತ್ರುಗಳ ಥರ ಕಾಣ್ತಾರೆ. ಆ ಅಮ್ಮಂಗೆ ಮಾತ್ರ ಅದು ಏನು ಸಪೋರ್ಟ್ ಮಾಡ್ತಾರೋ, ಅದು ಏನು ಕನ್ಸು ಕಾಣ್ತಾರೋ, ಅದು ಏನು ಇಂಟೆನ್ಷನ್ ಇಟ್ಕೊಳ್ತಾರೋ ಅದು ದೇವ್ರಿಗೆ ಗೊತ್ತು. ಅವರು ಯಾವ ಇಂಟೆನ್ಷನ್ಸ್ ಇಂದ ಆ ಥರ ನಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂದು ಆಚೆ ಫ್ಯಾಮಿಲಿ ಇದೆ. ಬಟ್ ಅದು ಯಾಕೆ ಅಷ್ಟು ಬಿದ್ದು ಮಾಡ್ತಾರೋ ಅದು ದೇವ್ರಿಗೆ ಗೊತ್ತು. ಜನಗಳು ಏನು ತಿಳ್ಕೊಳ್ತಾರೆ, ಹೇಗೆ ನಡ್ಕೊಳ್ತಾರೆ ಅನ್ನೋದು ಒಂದು ಸ್ವಲ್ಪ ಪರಿಜ್ಞಾನ ಇದೆಯೋ ಇಲ್ವೋ ಅದು ನಮಗೂ ಗೊತ್ತಿಲ್ಲ. ಅದು ಬಿಟ್ಟು ಭವ್ಯ ಅವ್ರು ಮಾತ್ರ ತುಂಬ ಸಖತ್ತಾಗಿ ಆಡಿದ್ರು. ಅವ್ರ ಅಗ್ರೆಷನ್ಗೆ ಮೇನ್ ಏನು ಕಾರಣ ಅಂತ ಹೇಳಿದ್ರೆ, ಅವ್ರ ಟೀಮಲ್ಲಿ ಇದ್ದಿದ್ದು ಮೋಕ್ಷಿತಾ, ಭವ್ಯ ಮತ್ತು ಹನುಮಂತು ಅವರು. ಸೊ ಅವ್ರದ್ರಲ್ಲಿ ಅವ್ರಿಗೊಂದು ಆಲ್ರೆಡಿ ಕಾನ್ಫಿಡೆಂಟ್ ಇತ್ತು, ಹನುಮಂತುಗೆ ತುಂಬ ಫ್ಯಾನ್ಸ್ ಇದ್ದಾರೆ, ಓಟ್ ಹಾಕ್ತಾರೆ, ಗೆಲ್ಲಿಸ್ತಾರೆ ಅನ್ನೋದು ಗೊತ್ತಿದೆ. ಬಟ್ ಇವ್ರುಗಳಿಗೆ ಏನಂದರೆ ಕಾಂಪಿಟೇಷನ್, ಹೇಗಾದರೂ ಮಾಡಿ ಗೆಲ್ಲಬೇಕು. ಯಾಕಂದರೆ ಭವ್ಯ ಸ್ಟ್ರಾಂಗ್ ಪಾಯಿಂಟ್ ಇರೋದೇ ಟಾಸ್ಕ್ಗಳಲ್ಲಿ, ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ. ಅದು ಬಿಟ್ಟರೆ ಎಂಟರ್ಟೈನ್ಮೆಂಟಲ್ಲಿ ಇಲ್ಲ. ಸೊ ಹಾಗಾಗಿ ಅವಳಿಗೆ ಸಿಕ್ಕಿರೋ ಅವಕಾಶನ ಅವಳು ಉಪಯೋಗಿಸ್ಕೋಬೇಕಾಗಿತ್ತು, ಅರ್ಥ ಆಯ್ತಾ. ಸೊ ಹಾಗಾಗಿ ಆ ಅಗ್ರೆಸಿವ್ನೆಸ್ ಆಡಿದ್ರು. ಸೊ ಮಾತಿಗೆ ಮಾತು ಬಂತು, ಜಗಳ ಆಯಿತು, ಒಳ್ಳೆ ಟಕ್ಕರ್ ಟಾಂಟ್ಗಳು ಮೇಲಿಂದ ಮೇಲೆ, ಆ ಕಡೆಯಿಂದ ಮಂಜುವಿಂದನೂ ಬರ್ತಾಯಿತ್ತು, ಈ ಕಡೆ ಇವ್ರು ಬಾಯಿ ಮುಚ್ಚಿ ಕೂರಿಸ್ತಾಯಿದ್ರು. ಈ ಕಡೆ ರಜತ್ನಂತೂ ಮುಟ್ಟಕ್ಕೆ ಆಗ್ತಾ ಇರಲಿಲ್ಲ. ಏನಾದರೂ ಒಂದು ಹೇಳಿದ್ರೆ ಹಂಗೆ ಬಾಯಿ ಮುಚ್ಕೊಂಡು ಸೈಲೆಂಟಾಗಿ 3 ದಿನ ಕೂತ್ಕೋಬೇಕು, ಆ ಲೆವೆಲಿಗೆ ಆನ್ಸರ್ ಕೊಡ್ತಾಯಿದ್ರು. ಸೊ ಅವ್ರ ಟಕ್ಕರ್ ಅಂತೂ ಸಖತ್ತಾಗಿತ್ತು. ಸೊ ಇಲ್ಲಿ ಮೇಯ್ನಾಗಿ ಏನಂತ ಹೇಳಿದ್ರೆ, ಸೊ ಏನು ಈ ಟಾಸ್ಕ್ ಗೆದ್ದು ಹನುಮಂತು ಅವ್ರು ಬ್ಯಾಟ್ಸ್ ತೊಗೊಂಡು ಟಿಕೆಟು ಫಿನಾಲೆಗೆ ಸೆಲೆಕ್ಟ್ ಆಗ್ತಾರೆ. ಹಾಗೆ ಧನ್ರಾಜ್ ಅವ್ರನ್ನ ಆಚೆ ಇಡ್ತಾರಲ್ವ. ಸೊ ಈ ಪ್ರೋಸೆಸ್ಸು ಅಷ್ಟು ಚೆನ್ನಾಗಿ ನನಗೆ ಕಾಣಿಸ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಗೌತಮಿಗೆ ಏನು ಕಂಪೇರ್ ಮಾಡಿ ನೋಡಿದ್ರೆ ಧನ್ರಾಜ್ ಅವರು ಫಾರ್ ಬೆಟರ್. ಗೌತಮಿ ಏನೋ ಈ ನಡುವೆ ಒಂದಿಷ್ಟು ಮನೆಯವ್ರು ಬಂದು ಉಗುದುಪ್ಪಿನಕಾಯಿ ಹಾಕಿ ದೂರ ಇರು, ಅದಿರು, ಹಿಂಗಿರು, ಹಂಗಿರು ಅಂತ ಹೇಳಿದ್ಮೇಲೆ, ಸೊ ಆಚೆ ಏನಾಗಿದೆ ಅಂತ ಸ್ವಲ್ಪ ಯೋಚನೆ ಮಾಡಿ ಈ ನಡುವೆ ಗೇಮಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಹೊರತು, ಮುಂಚೆ ಎಲ್ಲ ಅಷ್ಟೊಂದೇನು ಅವರು ಕಾಣಿಸ್ಕೊಂಡಿರೋದು ನನಗಂತೂ ಕಂಡಿಲ್ಲ. ಬಟ್ ಧನ್ರಾಜ್ ಹಂಗಲ್ಲ, ಡೇ 1ಇಂದ ಅವ್ರು ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ತೋರಿಸ್ಕೊಂಡು ಅವ್ರನ್ನ ಒದಿಸ್ಕೊಂಡಿದ್ದಾರೆ ಗೌತಮಿ ಕಂಪೇರ್ ಮಾಡಿದ್ರೆ.
ಸೊ ಇಲ್ಲಿ ಹನುಮಂತ್ ಅವರು ತುಂಬಾ ಚೆನ್ನಾಗಿ ಆಡಿ ಅವರು ಬ್ಯಾಡ್ಜ್ ಅವ್ರು ಗಿಟ್ಟಿಸ್ಕೊಂಡಿದ್ದಾರೆ. ನಿಂತ್ಕೊಂಡು ವೆಯ್ಟ್ ಇಟ್ಕೊಳ್ಳೋದಾಗಿರ್ಬೋದು, ಅದರಲ್ಲಿ ಕೂಡ ಟಾರ್ಗೆಟ್ ಮಾಡಿದ್ರು. ಈ ವಿಕ್ರಮ್‌ನಂತೂ ಯಾರು ಟಚ್ಚೇ ಮಾಡಿಲ್ಲ. ಸೊ ನನಗೆ ನೀವೆಲ್ಲನೂ ಕಮೆಂಟ್ ಮಾಡಿ ತಿಳಿಸಿ. ಒಂದು ವಿಷಯ ಚೆನ್ನಾಗಿ ಅರ್ಥ ಆಗ್ಬೇಕು ನನಗೂ ಕೂಡ. ಸೊ ಸಪೋಸ್ ಯಾರೋ ಒಬ್ಬರು ಸ್ಟ್ರಾಂಗ್ ಇದ್ದಾರೆ, ಯಾರೋ ಒಂದು 10 ಕಂಟೆಸ್ಟೆಂಟಲ್ಲಿ 9 ಕಂಟೆಸ್ಟೆಂಟಲ್ಲಿ ಒಬ್ಬರು ಸ್ಟ್ರಾಂಗ್ ಇದ್ದಾರೆ ಫಿಸಿಕಲಿ ಅಂತ ಹೇಳಿದರೆ, ಅವ್ರು ಯಾವಾಗಲೂ ಸ್ಟ್ರಾಂಗ್ ಇರ್ತಾರಾ? ಎಲ್ಲ ಟಾಸ್ಕಲ್ಲೂ ಸ್ಟ್ರಾಂಗ್ ಇರ್ತಾರಾ? ಗೆಲ್ಲೋಕ್ಕೆ ಅಂದರೆ ಸೋಲೋಕ್ಕೆ ಆಗಲ್ವಾ? ಸೊ ಇಲ್ಲಿ ಒಂದು ಡಿಸಿಷನ್ಸಲ್ಲಿ ಏನು ಎಡವಿದ್ದು ಮನೆ ಜನಗಳು ಅಂತ ಹೇಳಿದ್ರೆ, ಸೊ ಒಂದೊಂದು ಸೋತೋರು ಫಸ್ಟು ನಿಂತ್ಕೊಂಡು ಆ ವೆಯ್ಟ್ ಹಿಡ್ಕೊಂಡು ಆ ಕಾಲಲ್ಲಿ ಬಿಗ್ ಬಾಸ್ ಅವರು ಸಂಖ್ಯೆಗಳನ್ನ ಹೇಳ್ತಾರೆ. ಆ ಸಂಖ್ಯೆಗಳ ಮೇಲೆ ಕಾಲು ಹಿಡ್ಕೊಂಡು ಏನು ನಿಲ್ಲೋ ಟಾಸ್ಕ್ ಇರುತ್ತಲ್ವ, ಸೊ ಅದರಲ್ಲಿ ಡಿಸಿಷನ್ಸಲ್ಲಿ ತುಂಬಾ ಎಡವಿದ್ರು. ಆಚೆ ಬಂದವರು ಮೂರು ಜನ ಒಂದೊಂದು ನೇಮ್ ತಗೊಳ್ತಾ ಇದ್ರು, ಇಬ್ಬರು ಒಂದು ನೇಮ್ ತಗೊಳ್ತಾ ಇದ್ರು, ಒಬ್ಬೊಬ್ರು ಒಂದೊಂದು ನೇಮ್ ತಗೊಳ್ತಾ ಇದ್ರು. ಅಲ್ಲಿ ಒಂದು ಒಪ್ಪಂದದ ಒಂದು ಹೆಸರೇ ಬರ್ತಾ ಇರಲಿಲ್ಲ, ಎಲ್ಲರೂ ಒಗ್ಗಟ್ಟಲ್ಲಿ ಕೂಡ್ಬಿಟ್ಟು ಒಂದು ಹೆಸರು ತಗೋಬೇಕು ಅಂತ. ಸೊ ಅಲ್ಲೂ ಕೂಡ ಒಂಥರ ಟಾರ್ಗೆಟ್ ಅಂತ ಅನ್ನಿಸ್ತು. ಭವ್ಯನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಥವಾ ಹನುಮಂತನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಟಾರ್ಗೆಟ್ ಬಿಟ್ಬಿಡೋಣ, ಇವಾಗ ನಮಗೆ ಯಾರಿಗೆ ಒಬ್ರಿಗೆ ಏನೇ ಒಂದು ಹಾಕಿದ್ರು ನಾವು ಅವ್ರ ಫ್ಯಾನ್ಸ್ ಆಗಿದ್ರೆ ನಮಗೆ ಟಾರ್ಗೆಟ್ ಅಂತಲೇ ಅನ್ಸೋದು. ಯಾಕಂದರೆ ಆ ಒಂದು ಫೀಲ್ ನಮ್ಮ ಹತ್ರ ಆಲ್ರೆಡಿ ಇರುತ್ತೆ, ಒಳಗಡೆ ನಮಗೆ ಗೊತ್ತಿಲ್ದಂಗೆ ಇರುತ್ತೆ. ಸೊ ಅದೇನು ಮಾಡೋಕ್ಕಾಗಲ್ಲ, ಟಾರ್ಗೆಟ್ ಅಂತ ಕೆಲವೊಂದು ಸರಿ ಅನಿಸುತ್ತೆ. ಅದು ಬಿಟ್ಟು ವಿಕ್ರಮ್ಗೆ ಹಾಕ್ಬೋದಾಗಿತ್ತಲ್ಲ, ಯಾಕೆ ಹಾಕಲಿಲ್ಲ? ಅವರು ಅಷ್ಟೊಂದು ಸ್ಟ್ರಾಂಗಾ? ಸೊ ಎಲ್ಲ ರೌಂಡಲ್ಲೂ ಇವಾಗ ಅಷ್ಟೊಂದು ಸ್ಟ್ರಾಂಗ್ ಇದ್ದರೆ ಇವು ಹಾಕಲಿ ಅಲ್ಲ, ವೆಯ್ಟು ತೋರಿಸ್ಲಿ ಅಲ್ವಾ ಅವರು ನಿಂತ್ಕೊಳ್ಳೋ ಕೆಪಾಸಿಟಿ ಇದೆ ಅಂತ. ಯಾಕೆ ನಿಮಗೆ ನೀವು ಅಷ್ಟೇ ಡಮ್ಮಿ ಅಂತ ಅಂದ್ಕೊಂಡಿದ್ದೀರಾ? ನಿಮಗೆ ನೀವು ಆಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ? ಅಥವಾ ಹನುಮಂತು ನೋಡೋಕೆ ಸಣ್ಣ ಇದ್ದಾನೆ, ಸ್ಟ್ರಾಂಗ್ ಇಲ್ಲ, ಬೇಗ ಔಟ್ ಆಗ್ತಾನೆ ಅಂತ ಹೇಳ್ಬಿಟ್ಟ? ಅಥವಾ ಮೋಕ್ಷಿತ ತುಂಬ ಸಾಫ್ಟು, ಬೇಗ ಔಟ್ ಮಾಡೋಣ, ಅವಳು ತುಂಬ ಎಮೋಷನ್ ಅಂತನಾ? ಅಥವಾ ವಿಕ್ರಮ್ ಅರ್ಧ ಸ್ಟ್ರಾಂಗ್ ಆಗೋಕ್ಕೆ ಈ ಕಂಟೆಸ್ಟೆಂಟ್ಗಳೇ ಕಾರಣ. ಸ್ಟ್ರಾಂಗು ಅಂತ ಹೇಳಿನೇ ಅರ್ಧ ಇವ್ರು ಸ್ಟ್ರಾಂಗ್ ಮಾಡಿಟ್ಟಿದ್ದಾರೆ ಕಂಟೆಸ್ಟೆಂಟ್ಗಳು. ಅಟ್ಲೀಸ್ಟ್ ಟಾಸ್ಕಲ್ಲಿ ಅವ್ರು ಕೊಟ್ಟು ನೋಡಿ, ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಗೆದ್ರೆ ಗೆಲ್ಲಿ ಸೋದರೆ ಸೊಲ್ಲಿ, ಅಟ್ಲೀಸ್ಟ್ ಕೊಡಿ ಕಾಂಪಿಟೇಷನು. ಆಲ್ರೆಡಿ ಎಲ್ಲ ಹುಡುಗಿರು ಸೇರಿಬಿಟ್ಟು ಇದರಿಂದನೇ ಆಚೆ ಇದ್ದೀರಾ, ನಾಮಿನೇಷನಿಂದನೇ. ಆ ರಜತ್ ಖಳನಾಯಕ ಆಗಿ ಆಲ್ರೆಡಿ ನಿಮ್ಮನ್ನು ಅರ್ಹರಿಲ್ಲ, ನೀವು ಟಿಕೆಟ್ ಫಿನಾಲಿಗೆ ಹೋಗಿ ಅಂತ ಆಲ್ರೆಡಿ ಫಸ್ಟ್ ಡೇನೇ ಕೊಟ್ಟು ಎಲ್ಲ ಹುಡುಗಿರನ್ನ ಎತ್ತಾಕ್ಬಿಟ್ರು ಆಚೆ. ಅಟ್ಲೀಸ್ಟ್ ಈ ಆಪರ್ಚುನಿಟಿ ಯೂಸ್ ಮಾಡ್ಕೊಳ್ಳಿ ಅಲ್ವಾ? ಆಪರ್ಚುನಿಟಿ ಯೂಸ್ ಮಾಡ್ಕೊಂಡು ತೋರಿಸಿ, ಯಾರ್ಯಾರ್ದು ಎಷ್ಟೆಷ್ಟು ಕೆಪಾಸಿಟಿ ಇದೆ ಏನು ಅಂತ ತೋರಿಸಿ ಎಲ್ಲರೂ ಸೇರಿಕೊಂಡು. ಬಟ್ ಇದು ಬರ್ತಾ ಇಲ್ಲ ಅವ್ರಿಗೆ. ಅಲ್ಲೂ ಫೇವರೇಟಿಸಮ್, ಇವರು ನಮಗೆ ಬೇಕು, ಅವ್ರು ನಮಗೆ ಬೇಕು, ಇವ್ರನ್ನ ತೆಗೆದ್ರೆ ಹಿಂಗಾಗುತ್ತೆ, ಅವ್ರನ್ನ ತೆಗೆದ್ರೆ ಹಂಗಾಗುತ್ತೆ ಅನ್ನೋದೇ ಮೈಂಡಲ್ಲಿ ಓಡ್ತಾ ಇದೆ ಇವ್ರುಗಳಿಗೆ ಅಲ್ವಾ? ಸೊ ನಿಮಗೆ ಹೇಗೆ ಅನಿಸ್ತು ಇವ್ರ ಡಿಸಿಷನ್ನು? ಧನ್ರಾಜ್ ಮೇಯ್ನಾಗಿ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು, ಚೈತ್ರ ಧನ್ರಾಜು ಟಾರ್ಗೆಟ್ ಮಾಡಿದ್ರಾ ಇಲ್ವಾ ಅನ್ನೋದು ನಿಮಗೆ ಬಿಡ್ತೀನಿ. ಬಟ್ ಅವರು ಆಚೆ ಉಳಿದಿದ್ದು ಟಿಕೆಟ್ ಫಿನಾಲೆಯಿಂದ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನೀವೇ ಯೋಚನೆ ಮಾಡಿ. ಅದಾದಮೇಲೆ ಮಂಜು ಗೌತಮಿ ಅವರಿಬ್ಬರು ಸೇರ್ಕೊಂಡು ಆಡಿದ ರೀತಿ ಎಷ್ಟರ ಮಟ್ಟಿಗೆ ಸರಿ ಇತ್ತು, ಎಷ್ಟು ಚೆನ್ನಾಗಿತ್ತು ಅಥವಾ ಎಷ್ಟು ಚೆನ್ನಾಗಿರಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಅದಾದಮೇಲೆ ರಜತ್ ಅವ್ರ ಕ್ಯಾಪ್ಟನ್ಸಿ ಕೆಲವೊಂದು ಕಡೆ ತುಂಬಾ ರಾಂಗ್ ಆಗಿದೆ, ಕೆಲವೊಂದು ಕಡೆ ಓಕೆ ತುಂಬ ಸ್ಟ್ರಾಂಗಾಗಿ ನಿಂತಿದ್ರು, ಅವ್ರಿಗೆ ಯಾರು ವಾಪಸ್ ಮಾತಾಡೋದಕ್ಕೆ ಆಗ್ತಾ ಇರಲಿಲ್ಲ, ಆ ಲೆವೆಲಿಗೆ ರೈಟ್ ಇದ್ದರು. ಬಟ್ ಲಾಸ್ಟ್ ಏನು ಟಾಸ್ಕ್ ಇತ್ತಲ್ವಾ, ನಿಂತ್ಕೊಂಡು ವೆಯ್ಟ್ ಹಿಡ್ಕೊಂಡು ಕೈಯಲ್ಲಿ ನಿಂತ್ಕೋಬೇಕಾಗಿತ್ತು, ಅದು ನನಗೊಂದು ಸ್ವಲ್ಪನೂ ಸರಿ ಕಾಣಲಿಲ್ಲ. ಯಾಕಂದರೆ ಆಚೆ ಅಷ್ಟು ಜನ ನೇಮು 5-6 ಜನ ಒಂದೇ ನೇಮ್ ತೊಗೊಳ್ತಾ ಇರಬೇಕಾದ್ರೆ ಭವ್ಯ ಮಾತ್ರ ಒಂದು ಡಿಫ್ರೆಂಟ್ ನೇಮ್ ತೊಗೊಳ್ತಾ ಇದ್ರು, ಇಲ್ಲಾಂದರೆ ಚೈತ್ರ ತೊಗೊಳ್ತಾ ಇದ್ರು. ಬಟ್ ಅದೇನೇ ಆಗಿರಲಿ, ಸೊ ಬಿಗ್ ಬಾಸ್ ಇವ್ರಿಗೊಂದು ಅಧಿಕಾರ ಕೊಟ್ಟಾಗ ಇವರು ಪರ್ಸ್ನಲಾಗಿ ತೊಗೊಂಡ್ರು ಅಂತ ಅನಿಸುತ್ತೆ. ಬೇಕಂತಲೇ ಹನುಮಂತನ ಟಾರ್ಗೆಟ್ ಮಾಡಿ ಸೋಲೋ ಥರ ಮಾಡಿದ್ರು ಅಂತ ನನಗನ್ಸುತ್ತೆ. ಬೇಕಂತಲೇ ಮಾಡಿದ್ರು, ಇಲ್ಲಿ ಒಂದು ಸ್ವಲ್ಪ ಫೇವರಿಸಮ್ ತೋರಿಸಿದ್ರು ವಿಕ್ರಮ್ಗೆ ಅನ್ನೋದು ಎದ್ದು ಕಾಣುತ್ತೆ, ಡೆಫಿನೆಟ್ಲಿ ಎದ್ದು ಕಾಣುತ್ತೆ. ಸೊ ಈ ಫೇವರಿಸಮ್ ಅವಶ್ಯಕತೆ ಇತ್ತಾ, ಬೇಕಿತ್ತಾ? ಲಾಸ್ಟ್ 3 ವಾರದಲ್ಲಿ ಎಷ್ಟೊಂದು ಕಡೆ ನ್ಯಾಯವಾಗಿದ್ದಾರೆ, ಎಷ್ಟೊಂದು ಕಡೆ ಫುಲ್ ಸ್ಟ್ರಾಂಗಾಗಿ ತೋರಿಸ್ಕೊಂಡಿದ್ದಾರೆ, ಎಷ್ಟೊಂದು ಕಡೆ ಸ್ಟ್ರೇಟ್ ಫಾರ್ವರ್ಡ್ ಆಗಿದ್ದಾರೆ. ಈ ವಾರನೂ ನೋಡ್ಲಿಕ್ಕೆ ಸಿಕ್ತು ಅದು ನಮಗೆ. ಬಟ್ ಯಾಕೆ ಈ ಫೇವರಿಸಮ್ಮು? ಯಾವಾಗಲೂ ಹೇಳ್ತಾರೆ ಒಂಟಿಯಾಗಿ ಬಂದಿದ್ದೀನಿ, ನಾನು ಒಂಟಿಯಾಗೆ ಆಡ್ತೀನಿ, ಒಂಟಿಯಾಗಿ ಗೆಲ್ತೀವಿ ಅಂತ. ಆಪರ್ಚುನಿಟಿ ಒಂದ್ಸರಿ ಅವ್ನಿಗೆ, ಒಂದ್ಸರಿ ಇವ್ನಿಗೆ, ಇಬ್ರಿಗೂ ಇಡ್ಬೋದಾಗಿತ್ತಲ್ಲ. ಯಾಕೆ ಆ ಹಳ್ಳಿ ಹುಡುಗನ ಮೇಲೆ ಅಷ್ಟೊಂದು ಇದು, ಎಲ್ಲಿ ಗೆದ್ಬಿಡ್ತಾನೆ, ಇಷ್ಟು ಶೋ ಮಾಡ್ಕೊಂಬಂದಿದ್ದಾನೆ ಅದು ಇದು ಅಂತನ ಏನು ನೋಡ್ತಿದ್ದೆ ಅವ್ರ ಮೈಂಡಲ್ಲಿ ನನಗೂ ಗೊತ್ತಿಲ್ಲ. ಬಟ್ ನನಗೇನೋ ಸರಿ ಕಂಡಿಲ್ಲ, ಬರೀ ಹನುಮಂತನಿಗೆ ಇಟ್ಟಿದ್ದು ತೊಗೊಂಡೋಗಿ ವೆಯ್ಟ್ಗಳನ್ನ. ಸೊ ಎನಿವೆ ಏನೇ ಇರಲಿ, ನೋಡೋಣ ಇವತ್ತಿನ ಟಾಸ್ಕ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಇಷ್ಟ ಆಗಿತ್ತು ಇವ್ರುಗಳ ಒಂದು ನೆನ್ನೆ ಎಪಿಸೋಡ್ನ ರಿವ್ಯೂ. ಸೊ ನನಗೆ ಮೇಯ್ನಾಗಿ ರಜತ್ ಡಿಸಿಷನ್ಸ್ ಇಷ್ಟ ಆಗಿಲ್ಲ, ಹಾಗೂ ಮಂಜು ಅವರ ಅಗ್ರೆಷನ್ ಆಗಿರ್ಬೋದು, ಮಂಜು ಅವರು ತಳ್ಳಿದ ರೀತಿ ನನಗೆ ಇಷ್ಟ ಆಗಿಲ್ಲ. ಮೋಕ್ಷಿತಂಗೆ ಒದ್ದಿದ್ದು ಮತ್ತು ಭವ್ಯಂಗೆ ಕತ್ತಿಸ್ಕಿದ್ದು ಇಷ್ಟ ಆಗಿಲ್ಲ. ಅದಾದಮೇಲೆ ನನಗೆ ಸ್ವಲ್ಪ ಟಾಸ್ಕ್ಗಳು ಆಡಿದ ರೀತಿಯೂ ಇಷ್ಟ ಆಗಿಲ್ಲ. ಅಲ್ಲಲ್ಲ ಲೈಟಾಗಿ ಮೋಸಗಳು ಕಾಣ್ತು. ಸೊ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಪೋರ್ಟ್ ಮಾಡ್ತಾಯಿರಿ ಹೊಸ ಚಾನಲ್ಲು, ಆಯಿತಾ? ಥ್ಯಾಂಕ್ ಯು ಸೋ ಮಚ್.